ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ನೀವೆಲ್ಲರೂ ಕ್ಷೇಮವಾಗಿದ್ದೀರಾ, ಚೆನ್ನಾಗಿದ್ದೀರಾ? ನಿಮಗೋಸ್ಕರವಾಗಿ ನಾವು ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ. ಕ್ರೈಸ್ಟ್ ವರ್ಶಿಪ್ ಸೆಂಟರ್ ಹಾಗೂ ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಅಲ್ಲಿರುವಂತಹ ಪ್ರೇಯರ್ ಟವರ್ ಅಲ್ಲಿ ನಿಮ್ಮೆಲ್ಲರಿಗೋಸ್ಕರ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಆನ್ಲೈನ್ ವ್ಯೂವರ್ಸ್ ಆದ ನೀವೆಲ್ಲರೂ ಕೂಡ ಆತ್ಮದಲ್ಲಿ ಬಲ ಹೊಂದಬೇಕೆಂದು ಪ್ರತಿದಿನ ಈ ವಾಗ್ದಾನ ಸಂದೇಶದ ಮೂಲಕ ದೇವರ ವಾಕ್ಯದಿಂದ ದೊಡ್ಡ ಧೈರ್ಯವನ್ನು ಹೊಂದಿಕೊಳ್ಳಬೇಕೆಂದು ಮನಪೂರ್ವಕವಾಗಿ ಕೋರುತ್ತಿದ್ದೇವೆ. ದೇವರು ನಮ್ಮಲ್ಲಿ ಯಾರೊಬ್ಬರಿಗೂ ಕೂಡ ಹೇಡಿತನದ ಆತ್ಮವನ್ನು ಕೊಟ್ಟಿಲ್ಲ. ಆತನು ನಮಗೆ ಕೊಟ್ಟಿರುವಂತಹ ಪ್ರೀತಿಯುಳ್ಳ, ಶಕ್ತಿಯುಳ್ಳ, ಉನ್ನತವಾದಂತಹ ಆತ್ಮಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಯಾವ ವಿಷಯಕ್ಕೂ ಕೂಡ ನಾವು ಭಯಪಡದೆ ದೇವರನ್ನೇ ಅವಲಂಬಿಸಿ ಸಂಪೂರ್ಣವಾದ ನಂಬಿಕೆಯಿಂದ ದೇವರನ್ನು ಸೇವಿಸುವಾಗ ನಮ್ಮ ಜೀವಿತದಲ್ಲಿ ದೇವರ ಕಾರ್ಯವನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಕೀರ್ತನೆಗಳು 36ನೇ ಕೀರ್ತನೆ 9ನೇ ವಾಕ್ಯವನ್ನು ಓದೋಣ. ಇಫ್ ಯು ಹ್ಯಾವ್ ಬೈಬಲ್, ಪ್ಲೀಸ್ ಟರ್ನ್ ವಿತ್ ಮಿ ಟು ದ ಬುಕ್ ಆಫ್ ಸ್ಯಾಮ್ 36 and verse 9. ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ. ಫಾರ್ ಯು ಈಸ್ ದ ಫೌಂಟೈನ್ ಆಫ್ ಲೈಫ್, ಇನ್ ಯುವರ್ ಲೈಟ್ ಶಾಲ್ ವಿ ಸಿ ಲೈಟ್. ಭಕ್ತನಾದ ದಾವೀದನು ಕೀರ್ತನೆಯನ್ನು ಬರೆಯುತ್ತಾನೆ. ಆ ಇಂಟ್ರೊಡಕ್ಷನ್ ಅಲ್ಲಿ ಏನು ಇರುತ್ತದೆ ಎಂದರೆ, ಯೆಹೋವನ ಸೇವಕನಾದ ದಾವೀದನೆಂಬುದಾಗಿ ಇರುತ್ತದೆ. ಬಹಳ ಸುಂದರವಾದ ಮಾತು. ದೇವರನ್ನು ಸೇವಿಸುವುದು ಅಂದರೆ ದಾವೀದನಿಗೆ ಬಹಳ ಇಷ್ಟ. ದೇವರನ್ನು ಆರಾಧಿಸುವಂಥದ್ದೇ ತನ್ನ ಜೀವಿತದ ಪರಮಾರ್ಥವಾಗಿ ಮಾರ್ಪಡಿಸಿಕೊಂಡನು. ಎಲ್ಲ ಸಂದರ್ಭದಲ್ಲೂ ಕೂಡ ದೇವರನ್ನೇ ದೃಷ್ಟಿಸುತ್ತಾ, ದೇವರೇ ನನಗೆ ಆಧಾರ, ಆತನೇ ನನಗೆ ಬಲ, ಆತನೇ ನನಗೆ ರಕ್ಷಣೆ ಎಂಬುದಾಗಿ, ಆತನೇ ನನ್ನ ಕುರುಬನು ಎಂಬುದಾಗಿ ದೇವರೊಂದಿಗೆ ತನಗೆ ಇರುವಂತಹ ವೈಯಕ್ತಿಕ ಸಂಬಂಧವಾದ ಕುರಿತಾಗಿ ದಾವೀದನು ಬಹಳ ಸ್ಪಷ್ಟವಾಗಿ ತಿಳಿಸುತ್ತಾನೆ. ಈ 36ನೇ ಕೀರ್ತನೆಗೆ ಬರುವಾಗ ದೇವರ ಸೇವಕನೆಂಬುದಾಗಿ ದಾವೀದನು ಕರೆಯಲ್ಪಡುವುದರ ಮೂಲಕ ನಾವೆಲ್ಲರೂ ಕೂಡ ದೇವರನ್ನು ಸೇವಿಸುವವರಾಗಿರಬೇಕೆಂದು ಪರಿಶುದ್ಧಾತ್ಮನು ಮಾತನಾಡುತ್ತಾ ಇದ್ದಾರೆ. ಅನೇಕ ಸಾರಿ ಲೋಕ ಸಂಬಂಧವಾದ ಅನುಭವಗಳನ್ನು ಸೇವಿಸುವವರಾಗಿ ದೇವರನ್ನು ಪಕ್ಕದಲ್ಲಿಟ್ಟು ದೇವರನ್ನು ಹೊರತುಪಡಿಸಿ ಉಳಿದಂಥವುಗಳನ್ನು ಸೇವಿಸುವವರಾಗಿ ನಾವು ಇದ್ದೇವೇನೋ. ಆದ್ದರಿಂದ ಜೀವಿತದಲ್ಲಿ ಏನೋ ಗೊತ್ತಿಲ್ಲದೆ ಇರುವಂತ ಒಂದು ಅಸಂತೃಪ್ತಿ, ಜೀವಿತದಲ್ಲಿ ಏನೋ ಗೊತ್ತಿಲ್ಲದೆ ಇರುವಂತ ನಿರುತ್ಸಾಹ, ನಿರಾಶೆ ಎನ್ನುವಂಥದ್ದು ಇರುವುದಕ್ಕೆ ಕಾರಣ ದೇವರಿಗೆ ಸ್ಥಳ ಕೊಡದೇ ಇರುವುದರಿಂದಲೇ. ದೇವರಿಗೆ ಸ್ಥಳ ಕೊಡುವಂತ ಪ್ರತಿಯೊಬ್ಬರು ಕೂಡ ದಿವ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾರೆ. 9ನೇ ವಾಕ್ಯಕ್ಕೆ ಬರುವಾಗ ಭಕ್ತನಾದ ದಾವೀದನು ಹೇಳುತ್ತಾನೆ, ನಿಮ್ಮ ಬಳಿ ಜೀವದ ಬುಗ್ಗೆ ಉಂಟಲ್ಲ ಎಂಬುದಾಗಿ ಹೇಳುತ್ತಾನೆ. ಫೌಂಟೈನ್ ಆಫ್ ಲೈಫ್, ದೇವರು ಒಂದು ಬುಗ್ಗೆ, ಆತನು ನಮಗೆ ಜೀವವನ್ನು ಕೊಡುವ ಆತನು. ಎಷ್ಟು ಉನ್ನತನಾದ ದೇವರನ್ನು ನಾವು ಆರಾಧಿಸುತ್ತಾ ಇದ್ದೇವೆ ಅಂದರೆ ಆತನು ಜೀವಾಧಿಪತಿ. ಆತನ ಜೀವವು ನಮ್ಮಲ್ಲಿ ಪ್ರವಹಿಸುತ್ತಾ ಇದೆ. ಈ ಹಿಂದೆ ನಾವೆಲ್ಲರೂ ಕೂಡ ಸತ್ತು ಹೋದಂತವರೇ, ಈ ಹಿಂದೆ ನಾವೆಲ್ಲರೂ ಕೂಡ ಮೃತರಾದವರೇ. ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಪುನಃ ಬದುಕಿಸಲ್ಪಟ್ಟಿದ್ದೇವೆ, ಆತನಲ್ಲಿ ತಿರುಗಿ ಎಬ್ಬಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಭಕ್ತನಾದ ಪೌಲನು ಬರೆಯುತ್ತಾನೆ. ಪಾಪ ಮಾಡುವಂತ ಪ್ರತಿಯೊಬ್ಬನು ಕೂಡ ಆತ್ಮದಲ್ಲಿ ಸತ್ತು ಹೋಗಿದ್ದಾನೆ. ದೇವರೊಂದಿಗೆ ಸಹವಾಸ ಮಾಡುವುದಕ್ಕೆ ಆಗುತ್ತಿಲ್ಲ. ಪರಿಶುದ್ಧಾತ್ಮನ ಅನುಭವವನ್ನು ಅರಿಯದವನಾಗಿ ಇದ್ದಾನೆ. ಆದರೆ ದೇವರನ್ನು ನಾವು ಯಾವಾಗ ಅಂಗೀಕರಿಸುತ್ತೇವೋ, ಕರ್ತನಾದ ಯೇಸು ಕ್ರಿಸ್ತನಿಗೆ ಯಾವಾಗ ನಾವು ಸ್ಥಳವನ್ನು ಕೊಡುತ್ತೇವೋ, ಆತನು ನಮ್ಮನ್ನು ಬದುಕುವಂತೆ ಮಾಡಿದ್ದಾನೆ. ಆತನಲ್ಲಿರುವಂತಹ ಜೀವವನ್ನು ನಮ್ಮೊಳಗೆ ಆತನು ಪ್ರವೇಶಿಸುವಂತೆ ಮಾಡಿದ್ದಾರೆ. ಈ ದಿನ ನಾವು ಜೀವವುಳ್ಳವರಾಗಿದ್ದೇವೆ ಅಂದರೆ ಅದು ಕೇವಲ ದೇವರ ಕೃಪೆ. ಒಂದು ವೇಳೆ ಈ ವಾಗ್ದಾನ ಸಂದೇಶವನ್ನು ಕೇಳುತ್ತಿರುವಂತಹ ನಿಮ್ಮಲ್ಲಿ ಯಾರಾದರೂ ಯೇಸು ಕ್ರಿಸ್ತನನ್ನು ನಿಮ್ಮ ಹೃದಯದಲ್ಲಿ ಸೇರಿಸಿಕೊಳ್ಳದೆ ಸತ್ತು ಹೋಗಿರುವಂತ ಅನುಭವವನ್ನು ಹೊಂದಿದ್ದರೆ ಈಗಲೇ ದೇವರ ಕಡೆಗೆ ದೃಷ್ಟಿಸಿರಿ. ನಿಮ್ಮ ಜೀವಿತದಲ್ಲಿ ಆತನನ್ನು ಆಹ್ವಾನಿಸಿರಿ. ಯೇಸು ಕ್ರಿಸ್ತನನ್ನು ನಿಮ್ಮ ಜೀವಿತದಲ್ಲಿ ಆಹ್ವಾನಿಸುವುದಕ್ಕೆ ನೀವು ಅಷ್ಟು ದೊಡ್ಡದಾಗಿ ಆಲೋಚಿಸುವಂತ ಅವಶ್ಯಕತೆ ಇಲ್ಲ. ಆತನು ನಿಮಗೋಸ್ಕರ ಜೀವ ಕೊಟ್ಟಂತಹ ದೇವರು, ತನ್ನ ಪ್ರಾಣವನ್ನು ಪಣಕ್ಕೆ ಇಟ್ಟು ಜೀವವನ್ನು ನಿಮಗೆ ಕೊಡಬೇಕೆಂದು ಆಶಿಸಿದಂತಹ ದೇವರು. ಬೈಬಲ್ ಚರಿತ್ರೆಯಲ್ಲಿ ಲಾಜರನು ಎನ್ನುವಂತ ಒಬ್ಬ ವ್ಯಕ್ತಿ ಸತ್ತು ಹೋಗಿದ್ದಾಗ ಜೀವಾಧಿಪತಿಯಾದ ಯೇಸು ಕ್ರಿಸ್ತನು ಬೆಥನಿ ಎನ್ನುವಂತಹ ಪ್ರಾಂತ್ಯಕ್ಕೆ ಹೋಗಿ ಲಾಜರನನ್ನು ಬದುಕಿಸಿದರು. ಲಾಜರನೇ ಹೊರಗೆ ಬಾ ಎಂದು ಕರೆದ ಕೂಡಲೇ ಆ ಪ್ರೇತ ವಸ್ತ್ರವನ್ನು ಕಟ್ಟಲ್ಪಟ್ಟವನಾಗಿ, ಮುಖಕ್ಕೆ ಬಟ್ಟೆಯನ್ನು ಕಟ್ಟಲ್ಪಟ್ಟವನಾಗಿದ್ದು, ಆ ಗುಹೆಯಂತಹ ಸಮಾಧಿಯಿಂದ ಹೊರಗೆ ಆಚೆ ಬಂದು ನಿಂತನು. ಅಂದರೆ ದೇವರ ಮಾತು, ಜೀವವುಳ್ಳ ದೇವರ ವಾಕ್ಯ ಸಮಾಧಿಯಿಂದ ಲಾಜರನನ್ನು ಆಚೆ ಕರೆತಂದು ನಿಲ್ಲಿಸಿತು. ಈ ದಿನ ನಿಮ್ಮ ಜೀವಿತದಲ್ಲೂ ಕೂಡ ದೇವರು
ಸತ್ತು ಹೋದಂತ ಅನುಭವವನ್ನು, ಮೃತವಾದಂತ ಅನುಭವವನ್ನು ಪುನಃ ಬದುಕಿಸುವುದಕ್ಕೆ ಸಾಮರ್ಥ್ಯವುಳ್ಳಂತಹ ದೇವರು. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಆಶೆ ಸತ್ತು ಹೋಗಿದ್ಯಾ? ದೇವರು ಜೀವಾಧಿಪತಿ ಆಗಿದ್ದಾರೆ, ನೆನಪಿನಲ್ಲಿಟ್ಟುಕೊಳ್ಳಿ. ಆತನು ಪುನಃ ಬದುಕಿಸುವಂತಹ ದೇವರು. ನಿನ್ನ ಜೀವಿತದಲ್ಲಿ ನಿನ್ನ ದರ್ಶನವನ್ನು, ನಿನ್ನ ಕರೆಯನ್ನು ಪಕ್ಕದಲ್ಲಿ ಇಟ್ಟಿದೀಯಾ? ಲೋಕ ಸಂಬಂಧವಾಗಿ ತಿರುಗಾಡುತ್ತಾ ದೇವರನ್ನು ಮರೆತು ಜೀವಿಸುತ್ತಾ ಇದ್ದೀಯಾ? ಒಂದು ಸಾರಿ ನಿನ್ನ ಜೀವಿತವನ್ನು ದೇವರ ಕರದಲ್ಲಿ ಇಡು. ಜೀವದಿಂದ ದೇವರು ನಿನ್ನನ್ನು ತುಂಬಿಸುತ್ತಾರೆ. ಕೇವಲ ದೇವರು ಜೀವವನ್ನು ಮಾತ್ರವಲ್ಲದೆ ಆ ಜೀವವು ನಿತ್ಯ ಜೀವ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದರು ಎನ್ನುವಂತಹ ಮಾತು ಯೋಹಾನ 3:16 ನಮ್ಮೆಲ್ಲರಿಗೂ ಗೊತ್ತು. ಅದರಲ್ಲಿ ಓದುವಾಗ, ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆಯನ್ನು ಇಡುತ್ತಾರೋ ಅವರು ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತಾರೆ ಎನ್ನುವಂತಹ ಮಾತು ಅಲ್ಲಿ ಇದೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದೇ ನಮ್ಮೆಲ್ಲರಿಗೂ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ. ಕೆಲವು ಕಾಲ ಮಾತ್ರ ಇರುವಂತಹ ಜೀವ ಅಲ್ಲ ಇದು. ಶಾಶ್ವತ ಕಾಲ ಜೀವವನ್ನು ಆತನು ನಮಗೆ ಕೊಡಬೇಕೆಂದು ಆಶಿಸುತ್ತಿದ್ದಾರೆ. ಪ್ರಿಯ ದೇವ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಎದುರಿಸುತ್ತಾ ಇರುವಂತಹ ಚಿಕ್ಕ ಸಮಸ್ಯೆಗಳಿಗೆ ಎದುರುತ್ತಾ ಇದ್ದೀರಾ? ಭಯಪಡುತ್ತಾ ಇದ್ದೀರಾ? ಇದೇ ನನ್ನ ಜೀವಿತದ ಕೊನೆಯ ದಿನ ಎಂಬುದಾಗಿ ಭಯಂಕರವಾದ ವೇದನೆಯಲ್ಲಿ ಜೀವಿಸುತ್ತಾ ಇದ್ದೀರಾ? ಜೀವವುಳ್ಳ ದೇವರು ನಿನ್ನನ್ನು ಬದುಕಿಸುವಾತನು. ಒಂದು ವೇಳೆ ಡಾಕ್ಟರ್ಸ್ ರಿಪೋರ್ಟ್ ನೆಗೆಟಿವ್ ಆಗಿ ಬಂದಿದ್ಯಾ? ಒಂದು ಬ್ಯಾಡ್ ರಿಪೋರ್ಟ್ ನಿಮ್ಮ ಕೈಯಲ್ಲಿ ಇಟ್ಟಿದ್ದಾರಾ? ಕೆಲವು ದಿನ ಮಾತ್ರ ನೀನು ಬದುಕುತ್ತೀಯಾ ಎಂದು ಹೇಳುತ್ತಿದ್ದಾರಾ? ಒಂದು ಸಾರಿ ದೇವರನ್ನು ದೃಷ್ಟಿಸು. ದೇವರು ಹಿಜ್ಕೀಯನಿಗೆ ಆಯುಷ್ಯನ್ನು ಕೂಡಿಸಿದಂತಹ ದೇವರು ನಿನ್ನ ಜೀವಿತದಲ್ಲೂ ಕೂಡ ಒಳಿತನ್ನು ಮಾಡುತ್ತಾರೆ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಜೀವಾಧಿಪತಿಯಾದ ದೇವರನ್ನು ನೀವು ಸೇವಿಸುತ್ತಾ ಇದ್ದೀರಾ. ಆದ್ದರಿಂದ ಆತನು ತನ್ನ ಜೀವವನ್ನು ನಿಮಗೆ ದಯಪಾಲಿಸುತ್ತಾರೆ. ನಿನ್ನ ಬಳಿ ಜೀವದ ಬುಗ್ಗೆ ಉಂಟು ದೇವ. ಯಾರು ನಿನ್ನ ಬಳಿಗೆ ಬರುತ್ತಾರೋ ಆ ಜೀವದ ಬುಗ್ಗೆಯನ್ನು ಅವರು ಸೇವಿಸುವುದರಿಂದ ನಿತ್ಯ ಜೀವವನ್ನು ಅವರು ಹೊಂದಿಕೊಳ್ಳುತ್ತಾ ಇದ್ದಾರೆ. ನಿನ್ನ ತೇಜಸ್ಸು ನನಗೆ ಬೆಳಕು ಕೊಡುತ್ತದೆ ಎಂಬುದಾಗಿ ಭಕ್ತನು ಬಹಳ ಸುಂದರವಾಗಿ ಹೇಳುತ್ತಾನೆ. ಕತ್ತಲೆಯಿಂದ ತುಂಬಲ್ಪಟ್ಟಂತ ಜೀವಿತವನ್ನು ಬೆಳಗಿಸುವುದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದರು. ಯಾರು ತಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡುತ್ತಾರೋ, ಆತನ ಕಡೆಗೆ ತಿರುಗುತ್ತಾರೋ, ನಂಬಿಕೆಯಿಂದ ಆತನನ್ನು ದೃಷ್ಟಿಸುತ್ತಾರೋ, ಖಚಿತವಾಗಿ ಅವರು ಬೆಳಕಿನಲ್ಲಿ ನಡೆಯುವುದು ಮಾತ್ರವಲ್ಲದೆ ಲೋಕಕ್ಕೆ ಅವರು ಬೆಳಕಾಗಿ ಮಾರ್ಪಡುತ್ತಾರೆ. ಈ ವಾಗ್ದಾನವನ್ನು ದಿನವೆಲ್ಲ ಕ್ಲೇಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿರಿ. ಮನಪೂರ್ವಕವಾಗಿ ದೇವರನ್ನು ಆರಾಧಿಸಿರಿ. ಎಲ್ಲಾ ಪರಿಸ್ಥಿತಿಯಲ್ಲೂ ದೇವರನ್ನೇ ದೃಷ್ಟಿಸಿರಿ. ದೊಡ್ಡ ಕಾರ್ಯವನ್ನು ಕಾಣುತ್ತೀರಾ. ಕಣ್ಣು ಮುಚ್ಚಿರಿ. ಚಿಕ್ಕ ಪ್ರಾರ್ಥನೆ. ಪ್ರೀತಿಯುಳ್ಳ ನಮ್ಮ ತಂದೆ, ದಯೆಯುಳ್ಳ ನಮ್ಮ ತಂದೆ, ನಿಮ್ಮ ಬಳಿ ಜೀವದ ಬುಗ್ಗೆ ಉಂಟು ಎಂದು, ನಿಮ್ಮ ತೇಜಸ್ಸು ನಮಗೆ ಬೆಳಕನ್ನು ಕೊಡುತ್ತದೆ ಎಂಬುದಾಗಿ ದೈವ ಸೇವಕನು ಭಕ್ತನಾದ ದಾವೀದನು ಬರೆದಂತ ಒಂದು ಸುಂದರವಾದ ಕೀರ್ತನೆಯಲ್ಲಿ ನೀವು ಒಂದು ವಾಗ್ದಾನ ಮಾತನಾಡಿದಿರಿ. ಅದಕ್ಕಾಗಿ ಸ್ತೋತ್ರ. ಹೌದು ದೇವ, ನೀವು ಜೀವವನ್ನು ಕೊಡುವಾತನು, ಮರಣಾಪಾಯದಿಂದ ಮೇಲೆತ್ತುವಂತಹ ದೇವರು ಅಪ್ಪ. ಸತ್ತು ಹೋದಂತ ಅನುಭವದಿಂದ ಮೇಲೆತ್ತುವಂತಹ ದೇವರು. ಈ ಉದಯ ಕಾಲದಲ್ಲಿ ಎಷ್ಟು ಜನ ನಮ್ಮ ಪ್ರಿಯರು ಸತ್ತಂತಹ ಪರಿಸ್ಥಿತಿಯಲ್ಲಿ ಇದ್ದಾರೋ ಅವರನ್ನು ಮೇಲೆತ್ತಿರಿ, ಬಲಪಡಿಸಿರಿ. ಆಧ್ಯಾತ್ಮಿಕವಾಗಿ ಉನ್ನತವಾದ ಸ್ಥಾನದಲ್ಲಿ ಅವರನ್ನು ನಿಲ್ಲಿಸಿರಿ. ನಿಮ್ಮ ಬೆಳಕಿನಿಂದ ಅವರನ್ನು ನಡೆಸಿರಿ. ಕತ್ತಲೆಯಿಂದ ಬಿಡುಗಡೆ ಮಾಡಿರಿ. ಅವರ ಪ್ರತಿ ಅವಶ್ಯಕತೆಗಳನ್ನು ನಿಮ್ಮ ಐಶ್ವರ್ಯಕ್ಕೆ ತಕ್ಕ ಹಾಗೆ ಸಂಧಿಸಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ. ಆರ್ಥಿಕ ಸಂಕಷ್ಟದಲ್ಲಿರುವವರನ್ನು ಮೇಲೆತ್ತಿರಿ. ಸಂಪೂರ್ಣವಾದ ನಿಮ್ಮ ಕೃಪೆಯಲ್ಲಿ ನಮ್ಮ ಪ್ರಿಯರು ವೃದ್ಧಿಯಾಗುವಂತೆ ಸಹಾಯ ಮಾಡಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.